ಆರಾಮಾಗಿದ್ಯಾ ತಾನೆ? ಹಾ ಚೆನ್ನಾಗಿದ್ದೀನಿ. ಮಾತ್ರೆ ತಗೊಂಡ? ತಗೊಂಡೆ ಕಣ. ಈ ಅಲಾಜಿನೇಷನ್ ಅಂತ ಹೇಳ್ತಾರೆ ನೋಡಿ, ಇಂಗ್ಲಿಷ್ ಗೊತ್ತಿಲ್ವಾ ಶ್ರುತು? ಗೊತ್ತಿಲ್ಲ. ಅಲಾಜಿನೇಷನ್. ಈಗ ನಾನು ಸ್ಟೇಜ್ ಅಲ್ಲಿ ಇಲ್ದೇ ಇದ್ರು ಕುರಿ ಇದಾನೆ ಅಂತ ಕಲ್ಪನೆ ಮಾಡ್ಕೊಳ್ಳೋದೆ ಅಲಜಿನೇಷನ್. ಅದು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ, ಚೆನ್ನಾಗಿ ಓಡಾಡ್ಕೊಂಡಿದ್ದೆ, ಆರಾಮಾಗಿದೆ. ಸ್ಟೇಜ್ ಬಂದ ತಕ್ಷಣ ಹಿಂಗ ಆಗ್ಬಿಟ್ಟಲ್ಲಪ್ಪ, ಯಾಕಪ್ಪ? ನಿನಗೆ ಕಾರಣ, ನಾನೇನ್ ಆರಾಮಾಗಿ ಬಂದಿಂತವಳು ನಿನಗ್ ಕಾಣಿಸ್ತಾ ಇಲ್ವಾ? ಅಲ್ಲೇ ಅವಳಲ್ಲಡ ಮೇಡಮ್, ಕಾಣಿಸ್ತಾ ಇಲ್ವಾ? ಸುಸ್ಮಿತಾ ಚೆನ್ನಾಗಿದೆಯೇನಮ್ಮ? ಅಲ್ಲೆಲ್ಲಿ ನಿಂತವಳೆ, ಆ ಕಡೆ ನಿಂತಿರೋದು. ಮೈಕ್ ಇಲ್ಬಿಟ್ಟೆ. ಏನಮ್ಮ ಸುಸ್ಮಿತಾ ಚೆನ್ನಾಗಿದೀಯಾ? ನೀನ್ ಹಂಗಂದ ತಕ್ಷಣ ಇಲ್ಲಿ ಬಂದ್ಬಿಡ್ಲು. ಏನಮ್ಮ ನೀನ್ ಹೋಗಿ ಇಲ್ಲಿ ನಿಂತಿರೋ ಸುಸ್ಮಿತಾನ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಿಂತಿಲ್ವಾ? ಇಲ್ಲಿ ಎಲ್ಲಿ ನಿಂತವಳೆ? ಇಲ್ಲಿ. ಅವಳ ಅಲ್ಲಿ ನಿಂತವಳೆ. ಇಲ್ಲಿ ನಿಂತವಳೆ. ಅಲಾಜಿನೇಷನ್ ಇಲ್ಲ. ಸುಸ್ಮಿತಾ ಹೇಗಿದೀಯಮ್ಮ? ಸ್ಟೇಜ್ ಮೇಲೆ ಯಾರಿದ್ದಾರೆ ಅಂತ ಮಾತಾಡಿಸ್ತಾ ಇದೀಯ ಮುಚ್ಚಿನಂಗೆಲ್ಲ. ಇಲ್ಲಿ ಇಲ್ವೇ ಇಲ್ವಾ? ಇಲ್ಲಿ ಇಲ್ವೇ ಇಲ್ಲ. ಮತ್ತೆ ನಿಂತ್ಕೊ, ಮಾತಾಡು. ಮತ್ತೆ ಇವತ್ತು ಮದರ್ಸ್ ರೌಂಡ್. ಹೌದು. ಏನ್ ಮಾತಾಡ್ತೀಯ ನೀನ್ ಒಬ್ನೇ? ಒಬ್ನೇ ಅಣ್ಣ, ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀನಿ. ಮಾತಾಡು ಮತ್ತೆ. ಈ ಪ್ರಪಂಚ ಅಂತ ಏನಿದೆ, ಈ ಭೂಮಂಡಲದಲ್ಲಿ ಸಿಂಪಲ್ ಆಗಿ ಹೇಳು. ಸಿಂಪಲ್ ಆಗಿ ಹೇಳು ಸಾಕು. ಸಾಕು. ಆ ಕಡೆ ಬೇಕಾರೆ ಹೆಂಗಾರು ಹೇಳ್ಕೊ, ಈ ಕಡೆ ಸಿಂಪಲ್ ಆಗಿ ಹೇಳು. ತಾಯಿ ಅಂತಂದ್ರೆ ದೇವರಣ್ಣ. ಅಷ್ಟೇ. ಅಷ್ಟಾದ್ರೆ ಅರ್ಥ ಆಯ್ತದ ತಾನೆ? ನಿಂಗ್ ಪ್ರಪಂಚ ಭೂಮಂಡಲ ಅಂದ್ರೆ ಅರ್ಥ ಆಗಲ್ಲ. ಅಷ್ಟೊಂದೆಲ್ಲ ನಮ್ ಕ್ರಿಟಿಕಲ್ ಎಲ್ಲ ಹೇಳ್ಬೇಡ. ಬಿಟ್ಬಿಡಿ ಜಗಪ್ಪ ಅವ್ರ ಬಗ್ಗೆ ಬಿಟ್ಬಿಡಿ. ನಿಮ್ಮ ತಾಯಿ ಬಗ್ಗೆ ಹೇಳಿ. ಅಲ್ಲ, ಎಲ್ಲರಿಗೂ ತಾಯಿ ಅಂತಂದ್ರೆ ಹೇಗ್ ದೇವ್ರು, ಹಾಗೆ ನನಗೆ ಪ್ರಪಂಚ ಅವರು. ಬಾಲ್ಯದಲ್ಲಿ ನಾವು ತಾಯಿ ಜೊತೆ ಜಾಸ್ತಿ ಬೆಳೆಯಕ್ಕಾಗ್ಲಿಲ್ಲ. ನಮ್ಮ ತಾಯಿ ಮೈಸೂರಲ್ಲಿದ್ರೆ ನಾವು ಅಜ್ಜಿ ತಾತನ ಜೊತೆ ಜಾಸ್ತಿ ಬೆಳೆದ್ವಿ. ಇನ್ನೇನೋ ಬುದ್ಧಿ ಬಂತು, ಅಜ್ಜಿನೇ ಫುಲ್ ಅಟ್ಯಾಚ್ ಆಗ್ಬಿಟ್ಟಿದ್ವಿ. ಆ ಟೈಮಲ್ಲಿ ನಮ್ಮಪ್ಪ ನೀ ಚೆನ್ನಾಗಿ ಓದ್ಬೇಕು ಅಂತಂದ್ಬಿಟ್ಟು ಮೈಸೂರಿಗೆ ಕರ್ಕೊಂಬಂದ್ಬಿಟ್ರು. ಪಕ್ಕ ಮನೆಯವರೆಲ್ಲ ಅಕ್ಕ ಅಕ್ಕ ಅಂತ ಹೇಳೋರು ನಮ್ಮ ತಾಯಿಗೆ. ನಾನು ಅಕ್ಕ ಚೆನ್ನಾಗಿದ್ದೀರಾ ಅಕ್ಕ ಅಕ್ಕ ಅನ್ನಕ್ ಶುರು ಮಾಡ್ಬಿಟ್ಟೆ ನಮ್ಮ ತಾಯಿಗೆ. ಫ್ರೆಂಡ್ ತರನೇ, ಅಕ್ಕ ತಮ್ಮನ ತರನೇ. ಇವಾಗ್ಲೂ ಮದುವೆಗಿದ್ವಿ, ಆ ಥರ ಎಲ್ಲ ಹೋದ್ರೆ ಅಕ್ಕ ತಮ್ಮ ಅಂತಾನೆ ಜಾಸ್ತಿ ಮಾತಾಡಿಸ್ತಾರೆ. ಇವ್ರು ನಮ್ಮಮ್ಮ ಗಂಗಮ್ಮ ಅಂತ. ಇಡೀ ಇವತ್ತು ನಮ್ಮ ಸಂಸಾರ ನೆಟ್ಟಾಗಿ ನಡೀತಾ ಇದೆ ಅಂತಂದರೆ ಇವರೇ ಕಾರಣ. ಎಜುಕೇಷನ್ ಕೊಡಿಸಿ ಮಕ್ಕಳಿಗೆ. ಇವತ್ತು ನಾನು MA BEd ಮಾಡಿದ್ದೀನಿ, ನನ್ನ ತಂಗಿ MA PhD ಫಸ್ಟ್ ಇಯರ್ PhD ಗಂಟ ಮಾಡಿದ್ಲು, ನನ್ನ ತಮ್ಮ ಡಿಗ್ರಿ ಮಾಡಿದ್ದಾನೆ. ಇದನ್ನೆಲ್ಲ ಮಾಡಿದ್ದಾನೆ ನಮ್ಮ ತಂದೆ ಕೂಲಿ ಕೆಲಸ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ತಾಯಿನೇ ಕಾರಣ. ಅವರೊಂದು ಮೇಟಿ ನಮ್ಮ ಮನೆಗೆ. ಅವರಿಲ್ಲ ಅಂತಂದರೆ ಆಗಲ್ಲ. ಬಟ್ ಅವರು ಬರೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನನ್ನ ತಮ್ಮನಿಗೆ ಮಗುವಾಗಿರೋ ಕಾರಣ ಅವತ್ತು ಅದನ್ನೇ ಹೇಳಿದೆ. ಅವರೇ ನೋಡ್ಕೊತಾ ಇರೋದು. ಅದು ಬಿಟ್ಟರೆ ಇನ್ನು ಇಲ್ಲಿ ಜಾಸ್ತಿ ಒಡನಾಟ ಅಂತಂದರೆ ನನಗೆ ಸುಷ್ಮಾ ಅವ್ರ ಅಮ್ಮನೇ. ಅವರೀಗ ನನಗೆ ತಾಯಿ ಆಗ್ಬಿಟ್ಟಿದ್ದಾರೆ ಮದುವೆ. ಆಕ್ಚುಲಿ ಏನು ಗೊತ್ತಾ, ನಿಮ್ಮ ತಾಯಿಯವರು ಇಲ್ಲಿಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಕಾರಣಗಳಿದೆ. ಆದರೆ ಅವ್ರು ಬರೋಕ್ಕಾಗಲಿಲ್ಲ ಅಂದರೂ ನಿಮಗೋಸ್ಕರ ಏನೋ ಕಳಿಸಿದ್ದಾರೆ ನೋಡಿ. ಏನದು? ಒಬ್ಬಟ್ಟು. ಆಕ್ಚುಲಿ ನನಗೆ ಒಬ್ಬಟ್ಟು ಅಂತಂದ್ರೆ ಸಖತ್ ಇಷ್ಟ ಮೇಡಮ್. ಬೇಕಾದ್ರೆ ಯಾರ್ದಾರ ಸಾವು ಮನೇಲಿ ಕೊಟ್ಬಿಟ್ರು ಕಳ್ತಾ ಅದನ್ನೇ ತಿಂತ ಕೂತಿರ್ತೀನಿ. ನನಗೆ ಅದೇ ಇಂಪಾರ್ಟೆಂಟ್ ಅಂತ. ಒಬ್ಬಟ್ಟು ಮತ್ತೆ ಒಬ್ಬಟ್ಟು ಸಾಂಬಾರು ಅಂದ್ರೆ ನಂಗೆ ಬಹಳ ಇಷ್ಟ. ಒಂದು 10 ಒಬ್ಬಟ್ಟಾದ್ರೂ ತಿಂದ್ಬಿಡ್ತೀನಿ ನಾನು. ಹೆಂಗ್ ಬಂದೆ ನೀನು? ಹೆಂಗ್ ಬಂದೆ ಅಂದ್ರೆ ಕಾರಲ್ಲಿ ಕರೆಸ್ತಾರೆ ನಿನ್ನ ಇವರು. ಆಕ್ಚುಲಿ ಇವರೇ ನಮ್ಮಮ್ಮ ಗಂಗಮ್ಮ. ಸತ್ತೋಗ್ಲು ಸರ್ಪ್ರೈಸ್ ಅಂದ್ರು ಅಂತೆಲ್ಲ ನಂಗೆ ಮಾಡಕ್ ಬರಲ್ಲ. ಇವ್ರು ಬಂದಿರೋದೇ ಆಕ್ಚುಲಿ ನಂಗೆ ಖುಷಿ. ಒಂದು 2 ತಿಂಗಳಾಗಿತ್ತೇನ ಬಂದು. 2 ತಿಂಗಳಿಂದ ನಮ್ಮಮ್ಮನ ನಾನು ಸಖತ್ ಮಿಸ್ ಮಾಡ್ಕೊತಾ ಇದ್ದೆ. ಇವತ್ತು ಭಾಳ ಖುಷಿ ಆಯಿತು ಆ್ಯಕ್ಚುಲಿ. ಸಖತ್ ಮಿಸ್ ಮಾಡ್ಕೊತಾರೆ ನಮ್ಮಮ್ಮನ. ನಂಗೆ ಭಾಳ ಆಸೆ ನಮ್ಮ ತಾಯಿನ ನನ್ನ ಜೊತೆಗೆ ಇಟ್ಕೊಂಡು ಸಾಕಬೇಕು ಅಂತ. ಬಟ್ ನಮ್ಮಮ್ಮ ಬರಲ್ಲ. ಮೈಸೂರು ಬಿಟ್ಟು ಅಥವಾ ಯಾರು ಯಜಮಾನ್ರನ್ನ ಬಿಟ್ಬಿಟ್ಟಂತೂ ಅವ್ರು ಬರೋದೇ ಇಲ್ಲ. ಅವರು ಅಷ್ಟೇ 15 ದಿನ ಆಯ್ತಿದಂಗೆ ಫೋನ್ ಮಾಡ್ತಾರೆ, ಇಲ್ಲ 1 ವಾರ ಆಯ್ತಿದಂಗೆ ಫೋನ್ ಮಾಡ್ತಾರೆ. ಮಗನ ಮನೇಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟ, ಬಾಯಲ್ಲಿ ಕೆಲಸಗಳವೆ ಅಂತ. ಅದೇ ಹೇಳ್ತಾರಲ್ಲ, ನಮ್ಮ ಮನೆಗೆ ನಾವೇ ನೆಂಟರುಗಳಾಗ್ಬಿಡ್ತೀವಿ.